ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಇಟ್ಟಿರುವ ಹೆಜ್ಜೆ ಈಗ ಸಿದ್ದರಾಮಯ್ಯನವ್ರಿಗೆ ಉಸಿರುಗಟ್ಟಿಸ್ತಾ ಇದೆ. ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರೋದು. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಈಗ ಮುಟ್ಗೋಲು ಹಾಕ್ಕೊಂಡಿರೋ ಆಸ್ತಿ ವಿಚಾರ ಏನಿದೆ, ಇಡಿ ತಾತ್ಕಾಲಿಕವಾಗಿ ಏನು ಮುಟ್ಗೋಲು ಹಾಕ್ಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೆಜ್ಜೆಗಳನ್ನು ಇಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ತೀರ್ಪು ಬರೋದು ಬಾಕಿ ಇದೆ. ಈ ಕಡೆ ಸ್ನೇಹಮಯಿ ಕೃಷ್ಣ ಇಡಿ ಆ್ಯಕ್ಷನ್ ಬೆನ್ನಲ್ಲೇ ಮತ್ತಷ್ಟು ಚುರುಕಾಗಿರೋದು. ಸಿದ್ದರಾಮಯ್ಯ ಪರಮಾಪ್ತರಿಗೆ ಮೂಡಾ ಗಿಫ್ಟ್ನ ಸೀಕ್ರೆಟ್ ಕೂಡ ಬಯಲಾಗಿದೆ ಅನ್ನೋದು. ಏನೇನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈಗ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. 300 ಕೋಟಿ ಮೌಲ್ಯದ ಸ್ಥಿರ ಆಸ್ತಿ, ಸುಮಾರು 140 ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿರೋದಲ್ವ. ಅದೆಲ್ಲ ವಿವರ ಬಹಿರಂಗಗೊಳಿಸಿ ಇಡಿಯ ಲೆಟರಲ್ಲಿ ಏನಿದೆ, ಸಿದ್ದರಾಮಯ್ಯನವರ 14 ಸೈಟುಗಳನ್ನೂ ಸೇರಿದಂತೆ ಅಥವಾ ಅದಲ್ಲದೆ ಬೇರೆದು ಅಕ್ರಮ ನಡೆದಿತ್ತು, ಆ ನಿಟ್ಟಿನಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಎಲ್ಲ ದಾಖಲೆ ನಮಗೆ ಸಿಕ್ಕಿದೆ, ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ ಅಂತ. ಸೊ ಮೇಲ್ನೋಟಕ್ಕಂತೂ ಅದರ ಅರ್ಥ ಸಿದ್ದರಾಮಯ್ಯನವರ 14 ಸೈಟಿಗೂ ಬಿಸಿ ತಟ್ಟಿದೆ, ಇಡಿ ಮುಟ್ಗೋಲು ಹಾಕ್ಕೊಂಡಂಗೆ ಅನ್ನಿಸ್ತಿದೆ. ಅದನ್ನೇ ದೂರುದಾರರು ಹೇಳ್ತಿರೋದು. ಬಟ್ ಡೀಟೇಲ್ಸ್ ಇಲ್ವಲ್ಲ, ಯಾವ್ಯಾವ ಆಸ್ತಿ, ಯಾರ್ಯಾರ ಆಸ್ತಿ ಮುಟ್ಗೋಲು ಹಾಕ್ಕೊಂಡಿದೆ ಅಂತ. ಈಗ ಆ ಡೀಟೇಲ್ಸನ್ನು ಬಹಿರಂಗಗೊಳಿಸಿ ಅಂತ, ಯಾವುದನ್ನು ಮುಟ್ಗೋಲು ಹಾಕ್ಕೊಂಡಿದೆ ಇಡಿ ಬಹಿರಂಗಗೊಳಿಸಿ ಅಂತ ಮೂಡಾ ಆಯುಕ್ತರಿಗೆ ಈಗ ದೂರುದಾರ ಪತ್ರ ಬರೆದಿದ್ದಾರೆ. ಯಾಕಂದರೆ ತರಾತುರಿಯಲ್ಲಿ ಕೆಲವರು ಮಾರ್ಕೊಳ್ತಿದ್ದಾರೆ. ಪಾಪ ತಗೊಂಡವ್ರ ಕಥೆ ಏನಾಗಬೇಡ, ಇಡಿ ಮುಟ್ಗೋಲು ಹಾಕ್ಕೊಂಡಿರೋ ಗೊತ್ತಿರಲ್ಲ, ತಗೊಳ್ಳೋರಿಗೆ ಇಂಥವ್ರದ್ದು ಸೈಟನ್ನು ಅಥವಾ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಜನಸಾಮಾನ್ಯರ ಕಷ್ಟ ಆಗಬಹುದು, ತರಾತುರಿಯಲ್ಲಿ ಮಾರೋದಕ್ಕೆ ನಿಂತಿದ್ದಾರೆ, ನಾಳೆ ಅವರು ಸಿಕ್ಕಾಕ್ಕೊಳ್ತಾರೆ ಕಷ್ಟದಲ್ಲಿ. ಮೊದಲು ಆ ಮಾಹಿತಿ ಬಹಿರಂಗಗೊಳಿಸಿ ಅಂತ ಈಗ ಹೇಳಿದ್ದು. ಮಾಹಿತಿ ಬಹಿರಂಗ ಆದರೆ ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದು. ಯಾಕಂದರೆ ಈಗ ಈ 50-50 ನಿವೇಶನಗಳ ಲಿಸ್ಟ್ ಸಿಕ್ಕಿದೆಯಲ್ಲ, ಮೂಡಾದಲ್ಲಿ 50-50 ನಿವೇಶನಗಳನ್ನು ಯಾರ್ಯಾರು ತಗೊಂಡಿದ್ದಾರೆ ಅನ್ನೋದು. ಹಾಗೆ ಈಗ ಬರೀ 300 ಕೋಟಿ ಆಸ್ತಿ ಅಷ್ಟೇ ಅಲ್ಲ, 600 ಆಸ್ತಿಗಳ ಮಾಹಿತಿಯನ್ನು ಮೂಡಾದಿಂದ ತಕ್ಷಣಕ್ಕೆ ಇಡಿ ಕೇಳಿದೆ. ಎಲ್ಲ ಬಡಾವಣೆ, ಸೈಟು, ಪ್ರತಿಯೊಂದು ಡೀಟೇಲ್ಸು ಈ 50-50ಗೆ ಸಂಬಂಧಪಟ್ಟಂತೆ ಬೇನಾಮಿ ಕಪ್ಪು ಹಣದ ವಹಿವಾಟು ಪಕ್ಕ ದಾಖಲೆ ಇಡಿ ವಶಕ್ಕೆ ಸಿಕ್ಕಿದ್ದೀಗ. 600 ಆಸ್ತಿಗಳ ವಿವರವನ್ನು ತಕ್ಷಣ ಕೇಳಿದೆ. ಅಂದರೆ ಅಲ್ಲಷ್ಟು ಅಕ್ರಮಗಳ ಸುಳಿವು ಸಿಕ್ಕಿರೋದ್ರಿಂದ ಅದೆಲ್ಲ ಕೇಳಿದೆ. ಈಗ 50-50 ಅಡಿ ಯಾರ್ಯಾರಿಗೆ ನಿವೇಶನ ಆಗಿದೆ ಅಂದರೆ ಬರೀ ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲ, ಅಂದರೆ ಸಿದ್ದರಾಮಯ್ಯನವ್ರಿಗೆ ಸುತ್ತಕೊಂಡಿರೋದಲ್ವ, ಅವ್ರ ಪತ್ನಿ ಕೊಟ್ಟಿರೋದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತರಿಗೆ ಇಲ್ಲಿ 50-50 ಗಿಫ್ಟ್ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದ್ದು. ಇದು ಕೂಡ ಬಂದಿದೆ. ಈಗ ಇಡಿಯ ಕಾರ್ಯಾಚರಣೆ ಬೆನ್ನಲ್ಲೇ ಇದೆಲ್ಲ ಔಟ್ ಆಗ್ತಿದೆ, ಏನೇನು ಇಡಿಗೆ ಸಿಕ್ಕಿದೆ ಅನ್ನೋದು. ಮತ್ತು ಮೂಡಾದಿಂದ ಸಿಗ್ತಿರೋ ಮಾಹಿತಿ ನೋಡಿ, ಮಹದೇವ್ ಅನ್ನೋರಿಗೆ 34 ಸೈಟ್ ಮಂಜೂರಾಗಿದೆ, MS ಸರ್ಪಭೂಷಣ್ 33, ಸೈಯದ್ ನುಸ್ರುತ್ಗೆ 31, ನಾಗರಾಜು ಶ್ರೀನಿವಾಸ್ಗೆ 26 ಮತ್ತು ಅಬ್ದುಲ್ ವಾಹಿದ್ಗೆ 25, KP ಶಿವಪ್ರಸಾದ್ಗೆ 25. ಇದೆಲ್ಲ 50-50ಯಲ್ಲಿ ಸಿಕ್ಕಿರೋ ಸೈಟ್ ನಂಬರ್ಸು. 25, 35 ಸೈಟ್ ನಂಬರ್ಸು. KN ಚಿಕ್ಕಣ್ಣ 25 ಮತ್ತು GP ದಾರ ಮಂಜುನಾಥ್ 23 ಸೈಟು, M ರವಿಕುಮಾರ್ಗೆ 23 ಸೈಟುಗಳು ಮಾರಾಟ ಆಗಿದೆ 50-50 ಅಡಿಯಲ್ಲಿ. ಪಾಪಣ್ಣ, ಅದು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರ ಹೆಸರು. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರ ಹೆಸರು ಇಲ್ಲಿದೆ ಈ ಲಿಸ್ಟಲ್ಲಿ. ಸೊ ಏನು ಆರಂಭದಲ್ಲಿ ಆರೋಪ ಕೇಳಿ ಬಂದಿತ್ತಲ್ಲ, ಬರೀ 14 ಸೈಟ್ ಕೇಸಲ್ಲ ಇದು. ಸಿದ್ದರಾಮಯ್ಯನವರ ಪರಮಾಪ್ತರು, ಎಡಗೈ ಬಲಗೈ, ಅವರ ಆಪ್ತ ವಲಯದ ಮಿನಿಸ್ಟರ್ಸು ಅಥವಾ ಅವ್ರ ಸಂಬಂಧಿಕರು ಬೇನಾಮಿ ಹೆಸರಲ್ಲಿ ಮತ್ತೊಂದು ಸಿಕ್ಕಾಪಟ್ಟೆ ಆಗಿದೆ. ಇವರು ಕೂಡ ಟಿಪ್ಪಣಿ ಬರೆದು ಕೊಟ್ಟಿದ್ರು, ಆ ಬರೆದು ಕೊಟ್ಟಿದ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ, ಎಸ್ಕೇಪ್ ಮಾಡಿದ್ದಾರೆ ದಾಖಲೆಯನ್ನು ಅನ್ನೋ ತನಕ ಆರೋಪ ಕೇಳಿ ಬಂದಿತ್ತು. ಈಗ ಈ 50-50 ಅಡಿಯಲ್ಲಿ ಸಿದ್ದರಾಮಯ್ಯ ಪರಮಾಪ್ತರ ಹೆಸರು ಬಂದಿರೋದು ದೊಡ್ಡ ಮಟ್ಟದಲ್ಲೇ. ಹಾಗಾದರೆ ಪ್ರಭಾವ ಬಳಸಿ ಸಿದ್ದರಾಮಯ್ಯನವರು ಅಕ್ರಮ ಮಾಡಿದ್ದಾರಾ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಇದೆಲ್ಲ ಒಂದೊಂದೇ ಬಯಲಾಗಬೇಕೀಗ. ಮುಟ್ಟುಗೋಲು ಹಾಕ್ಕೊಂಡಿರೋ ಆಸ್ತಿ ವಿವರ ಬಹಿರಂಗಗೊಳಿಸೋದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಹೋರಾಟ ಶುರು ಮಾಡಿರೋದು ಮತ್ತು ಇಡಿಯ ಈ ಕ್ರಮದ ಸಂಪೂರ್ಣ ರಿಪೋರ್ಟನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡುವ ಮೂಲಕ ತಕ್ಷಣ ಇದನ್ನು CBIಗೆ ಕೊಡೋ ನಿಟ್ಟಿನಲ್ಲಿ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸ್ತಿರೋದು. ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಫಿಕ್ಸ್ ಹಾಗಾದರೆ ಇಡಿಯಿಂದ. ಮತ್ತು CBIಗೆ ಕೇಸ್ ಹೋಯ್ತು ಅಂದರೂ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ ಬರಬಹುದು. CBIಯಲ್ಲಿ ಕೇಸ್ ಬಿತ್ತು ಅಂದರೆ ಕೂಡಲೇ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯುವಂಥ ಸಂದಿಗ್ಧತೆ ತಾನಾಗಿ ಬಂದುಬಿಡುತ್ತೆ.
ED ರಿಪೋರ್ಟು ಹೈಕೋರ್ಟ್ನ CBI ಕೊಡಬೇಕಾ ಅನ್ನುವಂಥ ಜಡ್ಜ್ಮೆಂಟ್ ಮೇಲೆ ಒಂದು ಮಹತ್ವದ ಪರಿಣಾಮವನ್ನು ಬೀರಲಿದೆ ಅಂತ ಹೇಳಲಾಗ್ತಿರೋದು. ಈಗ ಕಾದು ನೋಡಬೇಕು. ಒಟ್ಟಿನಲ್ಲಿ ತಣ್ಣಗಾಗಿದ್ದಂತಹ ಕೇಸ್ ಅಂದರೆ ಅದ್ರ ಪಾಡಿಗೆ ಅದು ನಡೀತಿತ್ತು, ಮುಗಿದು ಹೋಯ್ತು ಅನ್ನೋ ರೀತಿಯಲ್ಲಿತ್ತು. ಲೋಕಾಯುಕ್ತ ಎಲ್ಲ ಮುಗಿಸ್ಬಿಡತ್ತೆ ಅಂತ ದೂರುದಾರರು ಆತಂಕದಲ್ಲಿದ್ದರು. ಈಗ ED ದೊಡ್ಡ ತಿರುವನ್ನು ಕೊಟ್ಟಿದೆ. ಬರೀ ಸಿದ್ದರಾಮಯ್ಯನವ್ರಿಗೆಲ್ಲ, ಸಿದ್ದರಾಮಯ್ಯನವರ ಜೊತೆಗೆ ತುಂಬ ರಾಜಕಾರಣಿಗಳು, ಪ್ರಭಾವಿಗಳು, ಅಧಿಕಾರಿಗಳು ಇದ್ದಾರೆ ಅನ್ನೋ ಆರೋಪ. ಈಗ ED ಎನ್ಕ್ವೈರಿಯಲ್ಲೇ ಮಾಜಿ ಆಯುಕ್ತರ ಹೆಸರಲ್ಲಿ 100 ಸೈಟ್ಗಳು ಬೇನಾಮಿ ಸಿಕ್ಕಾಪಟ್ಟೆ ಎಲ್ಲ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. 100 ಸೈಟ್ಗಳು ಒಬ್ಬ ಆಯುಕ್ತರಾಗಿದ್ದ ವ್ಯಕ್ತಿಯ ಹೆಸರಲ್ಲಿ ಈಗ ಬಟಾಬಯಲಾಗಿದೆ ಅದೆಲ್ಲ. ಮತ್ತು ಸಿದ್ದರಾಮಯ್ಯನವ್ರಿಗೆ ಈ ಸೈಟ್ ಕೊಟ್ಟ ವಿಚಾರದಲ್ಲಿ ನಟೇಶ್ ಪಾತ್ರ, ಅದರ ಬಗ್ಗೆನೂ ಉಲ್ಲೇಖ ಇದೆ ED ಲೆಟರಲ್ಲಿ. ಸೊ ತುಂಬ ಹತ್ತಿರಕ್ಕೆ ಬಂದುಬಿಟ್ಟಿದೆ. ಎನಿ ಟೈಮ್ ಸಿದ್ದರಾಮಯ್ಯನವ್ರನ್ನ ವಿಚಾರಣೆಗೆ ಕರೆಸಬಹುದು. ವಿಚಾರಣೆಗೆ ಹಾಜರಾದ ಕ್ಷಣ ಏನು ಬೇಕಾದರೂ ED ನಿರ್ಧಾರಗಳನ್ನು ತಗೊಳ್ಳೋ ಸಾಧ್ಯತೆಗಳಿರ್ತವೆ, ಅವಕಾಶಗಳಿರ್ತವೆ. ಮತ್ತೊಂದು ಕಡೆ ಈಗ GT ದೇವೇಗೌಡರ ವಿರುದ್ಧ ಕೂಡ ದಾಖಲೆಯನ್ನು ಇಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಸೊ GT ದೇವೇಗೌಡರು ಒಂದು ಕಡೆ ರಾಜಕೀಯವಾಗಿ ಕಾಲು ಕೀಳ್ತಾರ ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಕಾಂಗ್ರೆಸ್ ಸೇರುವಂತಹ ಸುಳಿವುಗಳೆಲ್ಲ ಸಿಕ್ಕಿತ್ತು. ಅವರೊಬ್ಬರೇ ಎಲ್ಲ ದೊಡ್ಡ ಟೀಮೇ ಕರ್ಕೊಂಡು ಬರ್ತಾರ ಅನ್ನೋ ತನಕ ಸುದ್ದಿಗಳು ಸದ್ದು ಮಾಡಿವೆ. ಯಾಕಂದರೆ ಅವರು JDSನ ಮೀಟಿಂಗಿಗೂ ಬರಲ್ಲ, ನನ್ನ ಪಕ್ಷ ಸಂಘಟನೆಗೆ ಪಾತ್ರ ಇಲ್ಲ ನಂದು ಅನ್ನೋದನ್ನು ಕ್ಲಿಯರಾಗಿ ಹೇಳಿ JDSಗೂ ನನಗೂ ಮುಗೀತು ಸಂಬಂಧ ಅನ್ನೋವಂಥ ಒಂದು ಮೆಸೇಜ್ ಕೊಟ್ಟಿದ್ರು. ಮೊನ್ನೆ ಅಷ್ಟೇ ನೋಡಿದ್ವಿ. ಈ ಹೊತ್ತಲ್ಲಿ ಮೂಢ ಸಂಕಷ್ಟ ಏನಾದರೂ ಅವ್ರಿಗೂ ಸುತ್ತಕೊಂಡ್ರೆ ಅವ್ರ ವಿರುದ್ಧ ದಾಖಲೆ ಇಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಅವ್ರ ಮಗಳು ಮತ್ತೊಬ್ಬರು ಪ್ರಭಾವದಿಂದ ಏನೇನು ಮಾಡಿಸಿದ್ದಾರೆ ಅಂತೆಲ್ಲ GT ದೇವೇಗೌಡರ ವಿರುದ್ಧವೂ ಈಗ ಆರೋಪ ಕೇಳಿಬಂದಿದೆ. ಅವೆಲ್ಲ ಉರುಳು ಹಲವು ರಾಜಕಾರಣಿಗಳಿಗೆ ರಾಜಕೀಯ ನಿರ್ಧಾರಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವಂತೆ ಆಗಬಹುದು. ಕಾದು ನೋಡಬೇಕು. ಒಟ್ಟಿನಲ್ಲಿ ಈಗ ದೊಡ್ಡವರ ಕುತ್ತಿಗೆಗೆ ಸುತ್ತಕೊಳ್ತಿದೆ. ಬರೀ ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಎಲ್ಲ ಸಂಕಷ್ಟ, ಬೇರೆ ಬೇರೆಯವರ ಹೆಸರು ಬರಬಹುದು. ಇಲ್ಲಿ ಆರಂಭದಲ್ಲಿ ನೋಡಿದ್ವಿ, ಇಬ್ಬರು ಪ್ರಭಾವಿ ಮಿನಿಸ್ಟರ್ಗಳಿಗೆ ಈ ಮೂಢ ಸಂಕಷ್ಟ ಎದುರಾಗತ್ತಾ ಆರೋಪ ಅಂತ ನೋಡೋದಾದ್ರೆ ಮಹದೇವಪ್ಪನವ್ರ ವಿರುದ್ಧ, ಈ ಕಡೆ ಬೈರತಿ ಸುರೇಶ್ ಅವ್ರ ವಿರುದ್ಧ ಎಲ್ಲ ಕೇಳಿ ಬಂದಿತ್ತು. ಕಾದು ನೋಡಬೇಕು ಇನ್ನು ಯಾರ್ಯಾರ ಮಿನಿಸ್ಟರ್ಗಳ ವಿಚಾರದಲ್ಲಿ ದಾಖಲೆಗಳು ಹೊರಗಡೆ ಬರಲಿವೆ ಅಧಿಕೃತವಾಗಿ ಅಂತ ಆರೋಪ, ಇಂತಿಂಥ ಹೆಸರುಗಳು ಕೇಳಿ ಬಂದಿದ್ದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.